ಹಾಯ್ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಟು GM ಸ್ಟುಡಿಯೋ. GM ಸ್ಟುಡಿಯೋಕ್ಕೆ ಸ್ವಾಗತ. ನಮ್ಮ ಚಾನಲ್ಲು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಗಭದ್ರಾ ಜಲಾಶಯದ ನೀರಿನ ಒಳಹರಿವು ಮತ್ತು ಹೊರಹರಿವಿನ ಬಗ್ಗೆ ವಿಷಯವಾಗಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸುತ್ತೇನೆ. ಏನಪ್ಪ ಅಂತ ಹೇಳಿದ್ರೆ 30/7/24 ಪ್ರಕಾರ 1,31,821 ಕ್ಯೂಸೆಕ್ ನೀರು ಅಂದರೆ ಒಳಹರಿವು ಬಂದಿರುತ್ತದೆ. ಕಾರಣ ಮೇಲಿನ ಭಾಗದಲ್ಲಿ ಅಂದರೆ ಚಿಕ್ಕಮಗಳೂರು, ಶಿವಮೊಗ್ಗದ ಭಾಗದಲ್ಲಿ ಕೂಡಲ ಎಂಬಲ್ಲಿ 2 ನದಿಗಳು ಸೇರಿ ತುಂಗಭದ್ರಾ ನದಿಯಾಗಿ ಈ ಮುಖಾಂತರ ನೀರನ್ನು ಹರಿಬಿಡಲಾಗುತ್ತದೆ. ಒಳಹರಿವಿನ ಪ್ರಕಾರ ಒಳಹರಿವು ಎಷ್ಟಿದೆಯಪ್ಪ ಅಂತ ಹೇಳಿದರೆ ತುಂಗಭದ್ರಾ ನದಿಗೆ ಇವತ್ತಿನ ಮಾಹಿತಿಯ ಪ್ರಕಾರ 1,31,821 ಕ್ಯೂಸೆಕ್ ನೀರು ಒಳಹರಿವು ಬಂದಿರುತ್ತದೆ. ಆದ ಕಾರಣ ಹೊರಹರಿವು ಎಷ್ಟಿದೆಯಪ್ಪ ಅಂತ ಹೇಳಿದರೆ 1,30,000ಕ್ಕಿಂತ ಹೆಚ್ಚು ಹೊರಹರಿವು ಆಗಿರೋದ್ರಿಂದ ಇಲ್ಲಿನ ನದಿ ಪಾತ್ರದ ಜನರಿಗೆ ಆಡಳಿತ ಮಂಡಳಿ ಎಚ್ಚರಿಕೆ ಕೊಟ್ಟಿದೆ. ಅದೇ ರೀತಿಯಾಗಿ ಹೆಚ್ಚಿನ ವಾಡಿಕೆಗಿಂತ ಹೆಚ್ಚಾಗಿ ಮೇಲಿನ ಭಾಗದಲ್ಲಿ ಮಳೆ ಆಗಿರೋದ್ರಿಂದ ತುಂಗಭದ್ರಾ ನದಿಗೆ ಹೆಚ್ಚಾಗಿ ಒಳಹರಿವು ಮತ್ತು ಹೊರಹರಿವು ಹೆಚ್ಚಾಗಿರೋದ್ರಿಂದ ಈಗಿನ ಒಳಹರಿವು ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 93,684 ಕ್ಯೂಸೆಕ್ ನೀರು ಹೊರಹರಿವಾಗಿದೆ. ಸೊ ಡ್ಯಾಮಿನ ನೀರಿನ ಮಟ್ಟ ಇವತ್ತಿನ ಪ್ರಕಾರ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 1,631 ಅಡಿ 7 ಇಂಚು ಇರುತ್ತದೆ. ಸೊ ಇವತ್ತಿನ ಡ್ಯಾಮ್ನಲ್ಲಿ 30/7/24 ಇವತ್ತಿನ ನೀರಿನ ಸಂಗ್ರಹ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 137.70 TMC ನೀರು ಇವತ್ತಿನ ತುಂಗಭದ್ರಾ ನದಿಯಲ್ಲಿ ಸಂಗ್ರಹವಾಗಿದೆ. ಅದೇ ರೀತಿಯಾಗಿ ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಮ್ಮೆ ಧನ್ಯವಾದಗಳೊಂದಿಗೆ ನಮಸ್ಕಾರಗಳು.